ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಬಹಳಷ್ಟು ಮಂದಿಯು ಅಯ್ಯಪ್ಪನು ವೇದೋಕ್ತವಾದ ದೈವವಲ್ಲ, ಆತನ ವಿಚಾರಗಳು ವೇದಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಉಲ್ಲೇಖವಾಗಿಲ್ಲ, ಇದೆಲ್ಲ ಕಲ್ಪಿತವಾದ ಪಾತ್ರಗಳು ಅಂತ ಹೇಳಿ ಬಹಳಷ್ಟು ಮಂದಿ ಬುದ್ಧಿಜೀವಿಗಳು ಹೇಳ್ತಾ ಇದ್ದಾರೆ. ನೋಡಿ, ನಾವು ಯಾವುದಾದರೂ ಭೌತಿಕವಾದ ಸೂಕ್ಷ್ಮ ಪದಾರ್ಥಗಳನ್ನು ಅಧ್ಯಯನ ಮಾಡಬೇಕಾದರೆ, ಅದರಲ್ಲಿರುವ ಸತ್ವವನ್ನು ತಿಳಿಯಬೇಕಾದರೆ ಯಾವುದೋ ವಿಶೇಷ ಯಂತ್ರಗಳನ್ನಿಟ್ಟುಕೊಂಡು ಅದನ್ನು ಪರಿಶೀಲನೆ ಮಾಡ್ತೇವೆ. ಅಂದರೆ ಸಾಮಾನ್ಯ ದೃಷ್ಟಿಗೆ ಕಾಣದೇ ಇರುವಂಥದ್ದು ವಿಶೇಷ ಯಂತ್ರಗಳಿಂದ ನೋಡುವ ಪ್ರಯತ್ನ ಮಾಡ್ತೇವೆ. ಭೌತಿಕವಾದ ಪದಾರ್ಥಗಳನ್ನು ನೋಡಬೇಕಾದರೆ ಇಷ್ಟೆಲ್ಲ ಸಿದ್ಧತೆಗಳು ನಾವು ಮಾಡ್ಕೋತೀವಲ್ಲ, ಅಂತಹದ್ದು ಕಣ್ಣಿಗೆ ಕಾಣದ ದೈವೀ ಶಕ್ತಿಯ ಬಗ್ಗೆ ಒಂದಿಷ್ಟೂ ಉಪಾಸನೆ ಮಾಡದೆ, ಪೂಜೆ ಮಾಡದೆ, ಧ್ಯಾನ ಮಾಡದೆ ಮಾತನಾಡ್ತಾರೆ. ಅವ್ರಿಗೆ ಏನು ಹೇಳುವಂಥದ್ದು? ಹೀಗಾಗಿ ಶಾಸ್ತ್ರನ ವಿಚಾರ ವೇದಗಳಲ್ಲಿ, ಮಂತ್ರಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅಂತ. ಅಯ್ಯಪ್ಪನ ಬಗ್ಗೆ ವೇದಗಳಲ್ಲಿ ಹೇಳುವ ವಿಚಾರಗಳನ್ನು ಗುರುಗಳಿಂದ ತಿಳಿದು, ಗುರುಕಟಾಕ್ಷದಿಂದ ಪಡೆದು ಇದನ್ನು ಹೇಳುತ್ತಿರುವ ಪ್ರಯತ್ನವಾಗಿದೆ. ತೈತ್ತರಿಯ ಆರಣ್ಯಕದಲ್ಲಿ 3ನೇ ಹಾಗೂ 5ನೇ ಅನುವಾಕದಲ್ಲಿ ಶಾಸ್ತ್ರನ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ ವೇದಗಳಲ್ಲಿ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಏಕಸ್ಸಂತ ಬಹುಧಾ ವಿಚಾರ ಅನ್ನುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಅಥ ಕಥಾಹೋತ ಯಜಮಾನ ಯಾಶಿಷೋ ನಾಶಾಸ್ತ ಇತಿ ಅಂತ ಮತ್ತೊಂದು ಕಡೆ ಇದೆ. ಈ ಶಾಸ್ತ್ರ ಅನ್ನುವಂಥದ್ದೇ ಅಯ್ಯಪ್ಪನ ಅಸ್ತಿತ್ವ ಇರುವಂಥದ್ದು ಅಂತ ಹೇಳಿರುವಂಥದ್ದು. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಅಜೋ ದುರ್ಮರ್ಷಣ ಶಾಸ್ತ್ರ ಅಂತ ಹೇಳಿದ್ದಾರೆ ವ್ಯಾಸ ಭಗವಾನರು. ಇನ್ನು ಸ್ವಾಮಿಯ ಅಯ್ಯಪ್ಪನ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ಮಹಾಶಾಸ್ತ ಮಹಾದೇವೋ ಅಂತ ಆರಂಭವಾಗುತ್ತೆ. ಇನ್ನು ಆ ಶಾಸ್ತನ ಶವರ್ಣ ಸಹಸ್ರನಾಮದಲ್ಲಿ ಶಾಸ್ತೃದೇವಸ್ಯ ಶಿವ ವಿಷ್ಣು ಸ್ವರೂಪಿಣಃ ಅಂತ ಹೇಳಿದ್ದಾರೆ. ಈ ಎಲ್ಲ ಉದಾಹರಣೆಗಳು ವೇದಗಳಿಂದ ಉಕ್ತವಾದಂಥ ಭಗವತ್ ಸ್ವರೂಪ ಅಯ್ಯಪ್ಪ ಸ್ವಾಮಿ ಶಾಸ್ತ್ರ ಅನ್ನುವುದನ್ನು ತಿಳಿಯಬೇಕು ಅಂತ ಹೇಳುತ್ತಿರುವಂಥದ್ದು. ನೋಡಿ, ಒಮ್ಮೆ ಕೈಲಾಸದಲ್ಲಿ ಶಿವನು ಪಾರ್ವತಿಯು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರವನ್ನು ಕೊಡ್ತಾನೆ: ಧರ್ಮನಾಶೇ ಯದಾ ದೇವಿ ಅಧರ್ಮಶ್ಚೈದ್ಯತೆ ಯದಾ ತಥಾ ಧರ್ಮಶ್ಚ ಶಾಸ್ತಾಹಂ ಭವಿಷ್ಯಾಮಿ ಮನೋಹರೇ. ದೇವಿ, ಯಾವಾಗ ಧರ್ಮನಾಶಕ್ಕೆ ದುಷ್ಟರು ಪ್ರಯತ್ನ ಪಡುತ್ತಾರೋ ಆಗ ನಾನು ಧರ್ಮಸ್ಥಾಪನೆಗಾಗಿ ಶಾಸ್ತ ಅನ್ನುವಂಥ ಸ್ವರೂಪದಿಂದ ಅವತಾರ ಮಾಡಿ ಬರ್ತೇನೆ. ಅಂದರೆ ಮೊಟ್ಟ ಮೊದಲು ಶಾಸ್ತ ಅನ್ನುವಂಥ ನಾಮ ಪ್ರಯೋಗವಾಗಿದ್ದೇ ಪರಮೇಶ್ವರನ ಮುಖಕಮಲದಿಂದ. ಆಗಲಿಂದಲೂ ನಾವು ಶಾಸ್ತ ಅಂತ ಹೇಳ್ತಾ ಇದ್ದೇವೆ. ಶಾಸ್ತ ಅಂದರೆ ಏನು? ಶಾಸ್ತ ಅಂದರೆ ಗುರುಸ್ವರೂಪ ಅಂತ ಅರ್ಥ. ಗುರು ನಮ್ಮನ್ನ ಶಾಸನ ಮಾಡ್ತಾನೆ. ಹೀಗಾಗಿ ನಮಗೆ ಅಯ್ಯಪ್ಪ ಅನಿಸಿರುವಂಥವನೇ ಗುರು ಶಾಸ್ತ. ಮತ್ತೊಂದು ಅರ್ಥ ಶಾಸ್ತ ಅಂದರೆ ದುಷ್ಟರನ್ನ ಶಾಸನ ಮಾಡುವವನು, ದಮನ ಮಾಡುವವನು ಅಂತ ಹೀಗೆ ಅರ್ಥವನ್ನು ಹೇಳಿದ್ದಾರೆ. ಹೀಗಾಗಿ ಮೊಟ್ಟ ಮೊದಲು ಶಾಸ್ತ ಎಂಬ ಶಬ್ದ ಪ್ರಯೋಗವಾಗಿದ್ದೇ ಪರಮೇಶ್ವರನ ಬಾಯಿಂದ ಅಂತ. ಅಯ್ಯಪ್ಪನ ಕವಚವೊಂದಿದೆ. ಶಿವನನ್ನ ಪಾರ್ವತಿ ಕೇಳುವಂಥದ್ದು: ಭಗವನ್ ದೇವದೇವೇಶ ಸರ್ವಜ್ಞ ತ್ರಿಪುರಾಂತಕ ಪ್ರಾಪ್ತೇ ಕಲಿಯುಗೆ ಘೋರೆ ಮಹಾಭೂತೈ ಸಮಾವೃತೆ ಮಹಾವ್ಯಾಧಿ ಮಹಾವ್ಯಾಳ ಘೋರರಾಜೈ ಸಮಾವೃತೆ ದುಸ್ವಪ್ನ ಶೋಕ ಸಂತಾಪೈ ದುರ್ವಿನೀತ್ಯೈ ಸಮಾವೃತೆ ತೇಷಾಂ ಸಿದ್ಧಿಂಚ ಮುಕ್ತಿಂಚ ತ್ವಮ್ಮೆ ಬ್ರೂಹಿ ವೃಷಧ್ವಜ ಅಂತ ಅಮ್ಮ ಕೇಳ್ತಾಳೆ. ನಮ್ಮೆಲ್ಲರ ಪರವಾಗಿ ಅಮ್ಮ ಭಗವಂತನಾದ ಶಿವನನ್ನ, ಹೇ ದೇವದೇವೇಶ ಸರ್ವಜ್ಞ ತ್ರಿಪುರಾಂತಕ, ಮುಂದೆ ಬರಲಿರುವಂತಹ ಕಲಿಯುಗವು ಮಹಾಘೋರವಾಗಿರುತ್ತೆ.
ಮಹಾವ್ಯಾಧಿಗಳಿಂದ, ರೋಗ ರುಜುನಾದಿಗಳಿಂದ, ಭಯದಿಂದ, ದಾರಿದ್ರ್ಯದಿಂದ ಕೂಡಿರ್ತಾರೆ, ಭಕ್ತಿಹೀನರಾಗಿರ್ತಾರೆ, ಅವರಿಗೆ ಸಿದ್ಧಿ ಎನ್ನುವಂಥದ್ದು ಇರೋದಿಲ್ಲ. ಇದೆಲ್ಲ ಸಿದ್ಧಿಯಾಗಬೇಕಾದರೆ ಏನನ್ನ ಮಾಡಬೇಕು ಅಂತ ಕೇಳ್ತಾಳೆ. ಈಶ್ವರನು ಹೇಳ್ತಾನೆ, ಶೃಣುದೇವಿ ಮಹಾಭಾಗೆ ಸರ್ವ ಕಲ್ಯಾಣ ಕಾರಣೆ ಮಹಾಶಾಸ್ತಾಶ್ಚ ದೇವೇಶಿ ಕವಚಂ ಪುಣ್ಯವರ್ಧನಂ ಮಹಾಪ್ರಾಜ್ಞ ಪ್ರದಂ ಪುಣ್ಯಂ ವಿಶೇಷಾತ್ ಕಲಿತಾಪಹಂ ಸರ್ವರಕ್ಷಾಕರಂ ದಿವ್ಯಂ ಆಯು ಆರೋಗ್ಯವರ್ಧನಂ ಅಂತ ಭಗವಂತ ಹೇಳ್ತಾನೆ. ಅಂದರೆ ಈ ಕಲಿಯುಗದಲ್ಲಿ ಕಲಿಯುಗ ವರದನಾದಂಥ ಆ ಮಹಾಶಾಸ್ತನನ್ನು ನಾವು ಪ್ರಾರ್ಥನೆ ಮಾಡುವುದರಿಂದ ನೀನು ಹೇಳಿದ್ದಂಥ ದುರಿತಗಳೆಲ್ಲವೂ, ಕಲಿತಾಪವೆಲ್ಲವೂ ಹರಣವಾಗತ್ತೆ ಅಂತ ಭಗವಂತ ಹೇಳ್ತಾನೆ. ಹೀಗಾಗಿ ಇದೆಲ್ಲ ವೇದಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಬಂದಿರುವಂಥ ಚಿಂತನೆಗಳು. ಭಗವಂತನಾದ ಅಯ್ಯಪ್ಪ ವೇದ ಪುರುಷ ಅಂತ ಹೇಳಲಿಕ್ಕೆ ಅಂತ. ಇಂತಹ ಹರಿಹರ ಪುತ್ರನಾದಂಥ ಶಾಸ್ತನು ಅವತಾರ ಮಾಡಿದ ಕಥೆ ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಸ್ಕಾಂದ ಪುರಾಣದ ಶಂಕರ ಸಂಹಿತೆಯಲ್ಲೂ ಒಂದಷ್ಟು ಭಾಗ ಮಾತ್ರವಿದೆ, ಆದರೆ ವಿಸ್ತಾರವಾಗಿ ನೋಡಬಹುದು ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಅಂತ ಹೇಳಿ. ಅವನು ಹರಿಹರ ಪುತ್ರ. ಇಲ್ಲಿ ಸ್ವಲ್ಪ ಸಂದೇಹ ಬರಬಹುದು. ಹರಿಹರ ಇಬ್ಬರೂ ಪುರುಷರೇ. ಆ ಇಬ್ಬರೂ ಪುರುಷರಿಂದ ಬಂದವನು ಈ ಹರಿಹರ ಪುತ್ರ ಅಂತ. ಹರಿ ಅಂದರೆ ಜಲತತ್ವ, ಹರ ಅಂದರೆ ಅಗ್ನಿತತ್ವ. ಈ ವಿಶ್ವವೆಲ್ಲ ಪ್ರಧಾನವಾಗಿ ಈ ಎರಡೂ ತತ್ವಗಳಿಂದಲೇ ಕೂಡಿರುವಂಥದ್ದು. ಅಗ್ನಿಸೋಮಾತ್ಮಕಂ ಜಗತ್ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ನಾವು ಬದುಕಬೇಕಾದರೆ ನಮಗೆ ಮೂಲಭೂತವಾಗಿ ಅಗ್ನಿ, ಸೂರ್ಯನಿಂದ ನಮಗೆ ದೊರಕಬಹುದಾದಂಥ ತಾಪಮಾನ, ಅದರಲ್ಲಿರುವಂಥ ಆ ಪ್ರಾಣ ಕಳೆ, ಇದೆಲ್ಲವೂ ನಮಗೆ ಸೂರ್ಯನ ಮುಖೇನ ಸಿಗುವಂಥದ್ದು. ಸೋಮ ರಸಶಕ್ತಿ ಅಂತ ಹೇಳಿ. ಹಾಗಾಗಿ ಈ ಅಗ್ನಿ ಸೋಮ ತತ್ವದ ಸ್ವರೂಪನಾಗಿ ಏಕರೂಪನಾಗಿ ಅವತರಿಸಿ ಬಂದಿದ್ದಾನೆ ಈ ಹರಿಹರಾತ್ಮಜನಾದಂಥ ಅಯ್ಯಪ್ಪ ಸ್ವಾಮಿ ಶಾಸ್ತ. ನಮಗೆಲ್ಲ ಕಥೆ ಗೊತ್ತಿದೆ. ಕ್ಷೀರಸಾಗರದ ಮಥನದ ಕೊನೆಯಲ್ಲಿ ಬಂದ ಅಮೃತ ವಿತರಣೆಗೋಸ್ಕರವಾಗಿ ಶ್ರೀಹರಿಯೇ ಜಗನ್ಮೋಹಿನಿಯ ರೂಪವನ್ನು ಧಾರಣೆ ಮಾಡಿ ಅಮೃತವನ್ನು ಹಂಚಿದ ಅಂತ. ಒಮ್ಮೆ ನಾರದರು ಕೈಲಾಸಕ್ಕೆ ಬಂದು ಶಿವನಿಗೆ ಈ ಸಮುದ್ರ ಮಂಥನವೆಲ್ಲ ಹೇಗಾಯಿತು, ಕೊನೆಯಲ್ಲಿ ಏನಾಯಿತು ಅನ್ನುವ ವಿಚಾರವನ್ನು ತಿಳಿಸುವಾಗ ಆ ಕ್ಷೀರಸಾಗರದ ಮಥನದ ಕೊನೆಯಲ್ಲಿ ಧನ್ವಂತರಿಯು ಅಮೃತವನ್ನು ತಂದ. ಆ ಅಮೃತವನ್ನು ಹಂಚಲಿಕ್ಕೆ ನಾರಾಯಣ ಶಿವಮೋಹಿನಿ ರೂಪವನ್ನು ಧಾರಣೆ ಮಾಡಿದ. ಹೇ ದೇವ, ನೋಡಬೇಕು ಅಂಥ ರೂಪವನ್ನು, ಆ ಸೌಂದರ್ಯದ ಸಾಕಾರ ಮೂರ್ತಿಯಾದ ಮೋಹಿನಿಯ ರೂಪವನ್ನು, ಅಂತಹ ರೂಪವನ್ನು ನಾನು ನನ್ನ ಜನ್ಮದಲ್ಲಿ ನೋಡಲಿಲ್ಲ. ಅಂತಹ ಸುಂದರವಾದ ರೂಪ ಅಂತ ನಾರದರು ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಪರಮೇಶ್ವರನಿಗೆ ಬಹಳ ಸಂತೋಷವಾಯಿತಂತೆ. ನೋಡಬೇಕು ಅನ್ನುವ ಕುತೂಹಲದಿಂದ ತಾನು ವೈಕುಂಠವನ್ನು ಪ್ರವೇಶ ಮಾಡಿ ನಾರಾಯಣನನ್ನು ಕೇಳಿದನಂತೆ, ನೀನು ಕ್ಷೀರಸಾಗರದ ಮಥನವಾದ ಮೇಲೆ ಅಮೃತವನ್ನು ಹಂಚಲಿಕ್ಕಾಗಿ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿದೆಯಂತೆ. ನನಗಾಗಿ ನಾರಾಯಣ ಆ ದಿವ್ಯವಾದ ರೂಪವನ್ನು, ಮೋಹಿನಿಯ ರೂಪವನ್ನು ತೋರಿಸು ಅಂತ ಕೇಳಿದ. ನಾರಾಯಣ ಕ್ಷಣದಲ್ಲಿ ಮಾಯವಾದ. ಎಲ್ಲಿ ಹೋದ ನಾರಾಯಣ ಅಂತ ಹುಡುಕಾಡಿದ ಪರಮೇಶ್ವರ. ಹಾಗೆ ಹುಡುಕಾಡುವಾಗ ಆ ವೈಕುಂಠದ ಉದ್ಯಾನವನದಿಂದ ಒಂದು ಮಧುರವಾದ ಸಂಗೀತದ ನಾದ ಕೇಳಿ ಬಂತು. ಆ ಧ್ವನಿಯನ್ನ ಅನುಸರಿಸಿ ಶಿವ ಬಂದು ನೋಡ್ತಾನೆ. ದಿವ್ಯ ಮನೋಹರ ವಿಗ್ರಹವಾಗಿ ನಿಂತಿದ್ದಾನೆ ನಾರಾಯಣ ಶಿವಮೋಹಿನಿ ಸ್ವರೂಪವನ್ನ ಧಾರಣೆ ಮಾಡಿ. ಸರ್ವಾರುಣಾನವದ್ಯಾಂಗಿ ಸರ್ವಾಭರಣ ಭೂಷಿತ, ಸುಂದರವಾದ ಸ್ವರೂಪ. ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ, ಹೇಗೆ ಬಂತು ಆ ನಾರಾಯಣನಿಗೆ ಇಷ್ಟೊಂದು ಆಕರ್ಷಣೀಯವಾದಂಥ ಸ್ವರೂಪ ಅಂದರೆ, ಆ ಲಲಿತೆಯ ಆರಾಧಕರಲ್ಲಿ ವಿಷ್ಣುವೂ ಒಬ್ಬ. ಹಾಗಾಗಿ ಆ ಲಲಿತೆಯನ್ನ ಆರಾಧನೆ ಮಾಡಿ ಹರಿಸ್ತ್ವಾಂ ಆರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾಣಾರಿ ಭೂತ್ವ ಪುರರಿಪುಮಪಿ ಕ್ಷೋಭಮನಯತ್
ಅಂತ ವರ್ಣನೆ ಮಾಡಿದ್ದಾರೆ. ಆ ಜಗನ್ಮಾತೆಯನ್ನು ಆರಾಧನೆ ಮಾಡಿ ತತ್ಕ್ಷಣದಲ್ಲಿ ಆ ಅಮ್ಮನವರ ಸ್ವರೂಪವನ್ನು ಧಾರಣೆ ಮಾಡಿ ನಿಂತನಂತೆ ಆ ಮಹಾಸ್ವಾಮಿ ನಾರಾಯಣ ಈಗ ಸುಂದರವಾದಂಥ ಶಿವಮೋಹಿನಿಯ ರೂಪವನ್ನು ಧಾರಣೆ ಮಾಡಿ ನಿಂತಿದ್ದಾನೆ. ತನ್ನ ಕಂಡಂಥ ತ್ರಿಪುರಾರಿಯ ಮನಸ್ಸೂ ಸಹ ಕ್ಷೋಭೆಗೆ ಒಳಗಾಯಿತು. ಬಂದು ಆತನನ್ನ ಬಿಗಿಯಾಗಿ ಆಲಿಂಗನ ಮಾಡಿಕೊಂಡನಂತೆ. ಹೀಗಾಗಿ ಈ ಹರಿಹರ ಇಬ್ಬರ ಮಿಲನದಿಂದಾಗಿ ಒಬ್ಬ ಮಹಾನ್ ಶಕ್ತಿಯ ಉದ್ಭವವಾಯಿತು ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಸ್ವಾಮಿಗಳು ಅಗಸ್ತ್ಯರಿಗೆ ಹೇಳುವಾಗ, ತತಸ್ಸಮುದಿತೋ ದೇವೋ ಮಹಾಶಾಸ್ತ ಮಹಾಬಲಃ ಅನೇಕ ಕೋಟಿ ದೈತ್ಯೇಂದ್ರ ಗರ್ವ ನಿರ್ವಾಪಣ ಕ್ಷಮಃ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೂ ಸಹ ಹಯಗ್ರೀವ ಸ್ವಾಮಿಗಳು ಶಾಸ್ತ ಅನ್ನುವ ಶಬ್ದವನ್ನೇ ಬಳಸಿದ್ದಾರೆ. ಅನೇಕ ಕೋಟಿ ದೈತ್ಯರ ಗರ್ವವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡುವಂಥ ಮಹಾಶಾಸ್ತನ ಅವತಾರವಾಯಿತು ಈ ಹರಿಹರರ ಮಿಲನದಿಂದಾಗಿ ಅಂತ ಹೇಳಿ. ಶಿವವೀರ್ಯ ಸಮುದ್ಭೂತಂ ಶ್ರೀನಿವಾಸ ತನೂದ್ಭವಂ ಶಿಖಿವಾಹನಾನುಜಂ ವಂದೇ ಶಾಸ್ತಾರಂ ಪ್ರಣಮಾಮ್ಯಹಂ ಅಂತ ಹೇಳಿ ಒಂದು ಶಾಸ್ತ್ರವಾಕ್ಯವಿದೆ. ಹೀಗಾಗಿ ಶಿವವೀರ್ಯದಿಂದ ಆ ಶ್ರೀನಿವಾಸನ ತನುವಿನಿಂದ ಉದ್ಭವನಾದವನು ಈ ಶಾಸ್ತಾರ, ಅವನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಈ ಮಹಿಷಿ ಎಂಬ ರಾಕ್ಷಸಿ ಇದ್ದಳು. ಅವನು ಬ್ರಹ್ಮನಲ್ಲಿ ಕೇಳಿದ್ದು ಹರಿಹರನಿಂದ ಹುಟ್ಟಬಹುದಾದ ಮಗುವಿನಿಂದ ನನಗೆ ಮರಣ ಅಂತ ಕೇಳಿದ್ದಳು. ಅದರ ಫಲಿತವಾಗಿ ಈಗ ಈ ಕೃತಿ ನಡೆದಿರುವಂಥದ್ದು. ಇದು ಆ ಹರಿಹರ ಪುತ್ರನಾಗಿ ಮಹಾಶಾಸ್ತನು ಅವತಾರವಾದಂಥ ಕತೆ. ಈ ವಿಚಾರವನ್ನು ನಾವು ಸ್ವಲ್ಪ ತಾತ್ವಿಕವಾಗಿ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಸೃಷ್ಟಿಯ ಪೂರ್ವದಲ್ಲಿ ಇದ್ದದ್ದು ಒಂದೇ ಪರಬ್ರಹ್ಮ ಶಕ್ತಿ. ಆ ಪರಬ್ರಹ್ಮ ಅವ್ಯಕ್ತವಾಗಿದ್ದ, ಇನ್ನು ಸೃಷ್ಟಿ ಏನೂ ಇರಲಿಲ್ಲ. ಆ ಪರಬ್ರಹ್ಮಕ್ಕೆ ಅನಿಸಿತಂತೆ ನಾನಿನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡ. ಹಾಗೆ ಸಂಕಲ್ಪವಾಗುತ್ತಿದ್ದಂತೆಯೇ ಆತನ ಸಂಕಲ್ಪವೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಾಗಿ ಹೊರಬಂದಿತು ಅಂತ. ಈಗ ಒಬ್ಬನೇ ಇದ್ದ ಆ ಬ್ರಹ್ಮವೇ ಎರಡಾಯಿತು ಅಂತ ತನ್ನ ಸಂಕಲ್ಪದಿಂದ. ಹೀಗಾಗಿ ಆ ಪರಬ್ರಹ್ಮವೇ ಶಿವನಾಗಿ ಅವನ ಸಂಕಲ್ಪ ಶಕ್ತಿಯೇ ಆದಿಶಕ್ತಿಯಾಗಿ ಎರಡನೆಯವಳಾಗಿ ಪ್ರಕಟಳಾದಳು ಅಂತ. ಈ ಶಿವನ ಸಂಕಲ್ಪದಿಂದ ಬಂದ ಆದಿಶಕ್ತಿಯೇ ಮುಂದೆ ಸಂದರ್ಭ ಬಂದಾಗ 4 ಸ್ವರೂಪಳಾಗಿ ವ್ಯಕ್ತಳಾಗುತ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ವರೂಪದಿಂದ ವ್ಯಕ್ತಳಾಗ್ತಾಳೆ ಅಂತಂದ್ರೆ, ಕೋಪೇಚ ಕಾಲಿಕಾರೂಪ, ದುರ್ಗಾರೂಪೇಚ ಸಂಗರೆ, ಭೋಗೆ ಭವಾನಿ ರೂಪಾಚ, ಪುಂರೂಪಾಚ ಮದಾತ್ಮಿಕಾ ಅಂತ. ಮೊದಲನೆಯ ರೂಪ ಕೋಪೇಚ ಕಾಲಿಕಾರೂಪ. ಆ ಶಿವನ ಶಕ್ತಿಗೇನಾದರೂ ಮಹಾಕೋಪ ಬಂತು ಅಂತಂದ್ರೆ ಏನಾಗ್ತಾಳೆ ಅಂತಂದ್ರೆ ಅವಳು ಕಾಳಿಯಾಗಿ ನಿಲ್ಲುತ್ತಾಳೆ ಅಂತ. ಇನ್ನು ಎರಡನೆಯದು ದುರ್ಗಾರೂಪೇಚ ಸಂಗರೇ, ಧರ್ಮಸ್ಥಾಪನೆಗಾಗಿ ದುಷ್ಟರನ್ನು ನಿಗ್ರಹಿಸಲು ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ಆ ಶಿವನ ಶಕ್ತಿಯೇ ದುರ್ಗಾ ಸ್ವರೂಪಳಾಗಿ ವ್ಯಕ್ತವಾಗುತ್ತಾಳೆ. ಮೂರನೆಯದಾಗಿ ಭೋಗೆ ಭವಾನಿ ರೂಪಾಚ, ಜಗತ್ತಿಗೆಲ್ಲ ಪೋಷಣೆ ಮಾಡಬೇಕಾಗಿ ಬಂದಾಗ, ಪಾಲನೆ ಮಾಡಬೇಕಾಗಿ ಬಂದಾಗ, ತಾಯಿಯ ರೂಪದಲ್ಲಿ ಅನುಗ್ರಹಿಸಬೇಕಾಗಿ ಬಂದಾಗ ಅವಳೇ ಭವಾನಿ ಆಗ್ತಾಳೆ ಭೋಗವನ್ನು ಕೊಡುವಾಗ. ನಾಲ್ಕನೆಯದು ಬಹಳ ಮುಖ್ಯವಾದದ್ದು, ಪುಂರೂಪಾಚ ಮದಾತ್ಮಿಕಾ. ನಾರಾಯಣ ಹೇಳ್ತಾ ಇದ್ದಾನೆ, ಒಂದು ವೇಳೆ ಶಿವನ ಆದಿಶಕ್ತಿಯೇ ಪುಂರೂಪವಾಗಿ ನಿಂತರೆ ಏನಾಗುತ್ತೆ ಅಂತಂದ್ರೆ ಅವನೇ ಸಾಕ್ಷಾತ್ ನಾರಾಯಣನಾಗಿ ವ್ಯಕ್ತವಾಗುತ್ತಾನೆ ಅಂತ. ಹೀಗಾಗಿ ಶಿವನು ಜ್ಯೋತಿಸ್ವರೂಪನಾದರೆ ಅವನ ಕಾಂತಿ ಇದೆಯಲ್ಲ, ಆ ಕಾಂತಿ ಎಲ್ಲ ಕಡೆ ವ್ಯಾಪಕವಾಗುತ್ತೆ ಅಂತ. ಆ ವ್ಯಾಪಕವಾಗುವುದನ್ನೇ ವಿಷ್ಣು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಶಾಸ್ತ್ರಗಳಲ್ಲಿ ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಅಂತ ಹೇಳಿರುವಂಥದ್ದು. ಜ್ಯೋತಿಯನ್ನ ಬಿಟ್ಟು ಕಾಂತಿ ಇರೋದಿಲ್ಲ, ಕಾಂತಿಯನ್ನ ಬಿಟ್ಟು ಜ್ಯೋತಿ ಇರಲಿಕ್ಕೆ ಸಾಧ್ಯವಿಲ್ಲ.
ಹೀಗಾಗಿ ನಾವು ಹರಿಯೇ ಅಮ್ಮನನ್ನು ಧ್ಯಾನಿಸಿ ಶಿವಮೋಹಿನಿ ರೂಪವನ್ನು ಧರಿಸಿ ಶಿವನ ಆ ಶಕ್ತಿಯನ್ನು ತಾನು ಧಾರಣೆ ಮಾಡಿ ಶಾಸ್ತನಿಗೆ ಜನ್ಮವನ್ನು ಕೊಟ್ಟಿದ್ದು ಅಂತ ಹೇಳಿ ತಿಳಿಯುವಂಥದ್ದು. ಆತ್ಮೀಯರೇ, ಮುಂದಿನ ಕೆಲವು ಉಪನ್ಯಾಸ ಮಾಲಿಕೆಗಳಲ್ಲಿ ಮತ್ತಷ್ಟು ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.